It's a thriller-based story. I would say after so long, a good thriller movie as well. Overall movie, the takings, direction, all the performances, camera, very good actually. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಒಂದು ಸಿನಿಮಾ ನೋಡಿದೆ. ಸಿನಿಮಾ ಹೆಸರು ಗ್ರೀನ್ ಅಂತ. ಒಂದು ಚಿಕ್ಕ ಸ್ಟೋರಿ ಹೇಳ್ಬಿಡ್ತೀನಿ. ಆದರೆ ಡೈಮಂಡ್ನ ರೈಲ್ವೆ ಸ್ಟೇಷನ್ ಮಾರಿದ್ರೆ ಆ್ಯಕ್ಚುಲಿ ವ್ಯಾಲ್ಯೂ ಇರೋಲ್ಲ. ಅದನ್ನೇ ತೊಗೊಂಡೋಗಿ ಶೋರೂಮಲ್ಲಿ ಮಾರಿದ್ರೆ ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಇರುತ್ತಲ್ಲ, ಆ ಥರ ಇದೆ ಸಿನಿಮಾ. ತುಂಬ ಅಂದರೆ ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಎಫರ್ಟ್, ಒಳ್ಳೆ ಸಿನಿಮಾಟೋಗ್ರಫಿ. ನಿಜವಾಗ್ಲೂ ಪ್ರತಿಯೊಬ್ಬರ ಆ್ಯಕ್ಟರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಕೆಲವು ಕಡೆ ನನಗೆ ಫೀಲ್ ಆಯಿತು ಸ್ಯಾಂಡಲ್ವುಡ್ ಸಿನಿಮಾನ ಅಥವಾ ಬಾಲಿವುಡ್ ಸಿನಿಮಾನ ಇದು ಅಂತ. ಅಂದರೆ ಆ ಕ್ಯಾಸ್ಟಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್, ಡೈರೆಕ್ಷನ್ನು, ಮ್ಯೂಸಿಕ್ಕು, ಯಾವ ವಿಭಾಗದಲ್ಲೂ ಸಿನಿಮಾ ಸೋತಿಲ್ಲ. ಆ್ಯಂಡ್ ಅಗೈನ್ ಇದು ಕಾಮಿಡಿ ಇಲ್ಲ ಈ ಸಿನಿಮಾ. ಬಟ್ ಅಂದರೆ ಸ್ಟಾರ್ಟಿಂಗ್ ಕೂತ್ರೆ ಎಂಡೋರ್ಗೂ ಹೆಂಗೆ ಕೂರಿಸುತ್ತೆ ಅಂದರೆ ಒಂದು ಉಪೇಂದ್ರ ಅವ್ರ ಸಿನಿಮಾ ಇನ್ನೊಂದು ವರ್ಷದ ಥರ ಅನ್ನಿಸ್ತು ನನಗೆ ಗ್ರೀನ್ ಅಂತ ನೋಡಿದಾಗ. ಬಟ್ ವಿ ಥಾಟ್ ಫ್ರಮ್ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಇವನ್ ಒಂದು ಫ್ರೇಮನ್ನು ಮಿಸ್ ಮಾಡ್ಕೊಳ್ಳೋದು ಆಗದೆ ಇರುವಂಥ ಒಂದು ಸಿನಿಮಾ. ನಾವು ಮಧ್ಯೆ ಇಂಟರ್ವಲಾಗಿ ಬಂದಾಗ ಎಲ್ಲೋ ಒಂದು ಸೀನ್ ಮಿಸ್ ಮಾಡಿದೆ. ಐ ಥಿಂಕ್ ಬಿಗ್ ಬರ್ಡ್ ಕೇಮ್ 1 minute ಲೇಟ್ ಅನಿಸುತ್ತೆ. ಇದೇನೋ ಮಿಸ್ ಆಯಿತು ಏನೋ ಅಂತ ಅನಿಸುವಂಥ ಮೂವಿ. ನಾನು ಎಷ್ಟೋ ಸಲ ಅಭ್ಯರ್ಥಿ ರಿಪೀಟ್ ಮಾಡಿದೆ. ಏನೋ ಉಪ್ಪಿ ಸರ್ ಬಂದು, ಯಾಕಂದರೆ ಚಿಕ್ಕವರಿದ್ದಾಗ ಉಪ್ಪಿ ಸರ್ ಫಾಲೋ ಮಾಡ್ತಾಯಿದ್ವಿ. ಉಪ್ಪಿ ಸರ್ ಬಂದು ಏನೋ ಡೈರೆಕ್ಷನ್ ಮಾಡಿದ್ದೀವಿ ಅಂತ ನಾನು ವಿಕ್ಕಿ ಹತ್ರನೂ ಅದನ್ನೇ ಕೇಳಿದೆ. ಉಪ್ಪಿ ಸರ್ ಡೈರೆಕ್ಷನ್ ಮಾಡ್ದಂಗಿತ್ತು ಅಂತ. ಅವ್ರು ಅದು ಉಪ್ಪಿ ಸರ್ ನಿಮ್ಮದೇ ಡೈರೆಕ್ಷನ್ ಅಂತ. ಅದ್ಭುತವಾದ ಮೂವಿ. ಆ್ಯಂಡ್ ಎಲ್ಲರೂ ಹೇಳಬೇಕು ಅಂದರೆ ವಿಜಯ್ ಇಸ್ ಲೈಕ್ ವೆರಿ ಕ್ಲೋಸ್ ಟು ಮೀ ಫ್ರಮ್ ಪಾಸ್ಟ್ 6-7 years. ಪ್ರತಿ ಸರಿ ನಾವು ವಿಜಯ್ ನನಗೆ ಸಿಕ್ಕಿದಾಗ ಒಂದು ಕತೆ ಹೇಳ್ತಾನೆ ಇರ್ತಾರೆ. ನಾನು ಸಿನಿಮಾ ಮಾತಾಡ್ಬೇಕು, ವಿಜಯ್ ಯಾವುದೋ ಒಂದು ಕೆಲಸ ನೀವು ಮಾಡ್ಕೊಡ್ತೀನಿ. ಬಟ್ ಫೈನಲಿ ಹಿ ಹ್ಯಾಸ್ ಡನ್. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಸೈಕಾಲಜಿಕಲಿ ಅಂತ ಬಂದಾಗ ಈ ರೀತಿ ತೋರಿಸ್ಬೋದು. ಒಂದು ಒಳ್ಳೆ ಮ್ಯೂಸಿಕ್ ಆಗಿರ್ಬೋದು, ಒಂದು ಒಳ್ಳೆ ಕ್ಯಾಮ್ರಾನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು. ಆ ರೀತಿ ಏನಾದರೂ ತೋರಿಸಿದ್ರೆ ನಮ್ಮ ವಿಜಯ್ ಪ್ರತಿ ಸಲ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹತ್ರ ಬರುತ್ತಾ ಅನ್ನೋದು ನಾವು ತುಂಬ ಕ್ವಶನ್ಸ್ ಬರ್ತಾ ಇತ್ತು. ಬಟ್ ವಿಜಯ್ ಥಾಟ್ಸ್ ಟೋಟ್ಲಿ ಡಿಫ್ರೆಂಟ್. ಇವತ್ತು ಅವರೇ ಒಂದು ನಿರ್ಮಾಪಕರಾಗಿ ಡೈರೆಕ್ಷನ್ ಟೀಮಿಗೆ ಬಂದು ಸಿನಿಮಾ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ರಿಲೀಸ್ ಮಾಡೋದು ಇನ್ನೂ ತುಂಬ ಕಷ್ಟ. ಇಂಥ ಸೈಕಾಲಜಿಕಲ್ ಮೂವಿನ ನಮ್ಮ ಕನ್ನಡದಲ್ಲಿ ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿ. ಸೂಪರ್ ಸಿನಿಮಾ ನೋಡ್ಕೊಂಡು ಬಂದೆ. ಆ ಸಿನಿಮಾನ ಸಪೋರ್ಟ್ ಮಾಡೋಣ ಅಂತ ನಾನು ಸ್ವಲ್ಪ ಗೋಗ್ರೀನೇ ಹಾಕೊಂಡು ಬಂದೆ. ಇವತ್ತು ಸಿಕ್ಕಾಪಟ್ಟೆ ಅದ್ಭುತವಾದಂತಹ ಒಂದು ಎಕ್ಸ್ಪೆರಿಮೆಂಟು. ಸ್ಟಾರ್ಟಿಂಗಲ್ಲಿ ಈ ಸಿನಿಮಾ ನೋಡಿದಾಗ ಪ್ರತಿಯೊಂದು ಫ್ರೇಮು ಒಂಥರ ಪೇಂಟಿಂಗ್ ಥರ ಇತ್ತು. ಅಷ್ಟು ಅದ್ಭುತವಾಗಿ ವಿಜುವಲ್ಸ್, ಎಷ್ಟು ವರ್ಷ ಕಷ್ಟಪಟ್ಟಿದ್ದಾರೋ ಏನು ಕಥೆನೋ ಗೊತ್ತಿಲ್ಲ. ಬಟ್ ಬ್ಯೂಟಿಫುಲಿ ಥಾಟ್ ಆ್ಯಂಡ್ ಬ್ಯೂಟಿಫುಲಿ ಎಕ್ಸಿಕ್ಯೂಟ್. ಈಗ ಯೋಚನೆಗಳು, ಎಕ್ಸಿಕ್ಯೂಷನು ಎರಡು ವಿಚಾರಗಳಿರುತ್ತೆ. ಯೋಚನೆಗಳು ಒಂದು, ಎಕ್ಸಿಕ್ಯೂಷನ್ನು ಇಂಪಾರ್ಟೆಂಟ್. ತುಂಬ ಜನ ಅಲ್ಲೇ ಕಳೆದೋಗ್ಬಿಡ್ತಾರೆ. ಈ ಸಿನಿಮಾ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಕೊನೆಗೆ ಆ ಮೆಂಟಲ್ ಹೆಲ್ತ್ ಕನೆಕ್ಟ್ ಮಾಡಿದ್ರು ಈ ಸಿನಿಮಾನ. ಅದಕ್ಕೋಸ್ಕರ ಅವರು ಸಿನಿಮಾ ನೋಡಬೇಕಂದ್ರೆ ಎಷ್ಟೋ ಸಲ ಹಾರರ್ ಅನ್ನೋದು ನಮ್ಮ ಕಣ್ಮುಂದೆ ಅಲ್ಲ, ನಮ್ಮ ತಲೆ ಒಳಗಿರುತ್ತೆ. ನಾವು ಹೆಂಗೆ ಯೋಚನೆ ಮಾಡ್ತೀವೋ ಆ ಥರದ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತೀವಿ ಅಂತ. ಆ್ಯಂಡ್ ನನ್ನ ಫೇವ್ರೆಟ್ ಕಾಸ್ಟ್ ಮೆಂಬರ್ಸ್ ಬಾಲಾಜಿ ಮನೋಹರ್ ಸರ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್, ಆ್ಯಂಡ್ ನನ್ನ ಆತ್ಮೀಯ ಗೆಳೆಯ ನಮ್ಮ RJ ವಿಕ್ಕಿ ಏನು ಭಯಂಕರವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ನಟ ಭಯಂಕರ ಅಂತ ಇವ್ರಿಗೆ ಹೇಳಬೇಕು. ಯಾಕಂದರೆ ನಿಜವಾಗ್ಲೂ ಇವ್ರ ಪಾತ್ರ ನೋಡಿದ್ರೆ ತುಂಬ ಭಯ ಆಗುತ್ತೆ. ಭಯಂಕರವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ವಂಡರ್ಫುಲ್ ಜಾಬ್. ರಾಜ್, ಎಷ್ಟು ಸೂಪರಾಗಿ ರಾಜ್ ವಿಜಯ್ ಅವರು ಅದ್ಭುತವಾದ ನಿರ್ದೇಶನ ಮಾಡಿದ್ದಾರೆ. ಈಸಿ ಅಲ್ವೇ ಅಲ್ಲ. ಯಾವುದೋ ಒಂದು ಕಾಡಲ್ಲಿ ಆ ಒಂದು ಸೆಟಪ್ಪಲ್ಲಿ ಕೂತ್ಕೊಂಡು ಇಂಥ ಕಾಸ್ಟ್ ಮೆಂಬರ್ಸ್ನೆಲ್ಲ ಇಟ್ಕೊಂಡು ಈ ಥರದ ಒಂದು ಕಥೆ ಹೇಳಬೇಕು ಅಂತ. ನಮ್ಮ ಇಂಡಸ್ಟ್ರಿನಲ್ಲಿ ಕಾಮನ್ ಅಲ್ವಾ, ಮಾಸು ಮಸಾಲ ಸಿನಿಮಾಗಳನ್ನ ನಾವು ನೋಡ್ಕೊಂಡೇ ಬೆಳೆದಿರೋದು. ಈ ಥರದ ಯೋಚನೆಗಳು ನಮ್ಮ ಆಡಿಯನ್ಸ್ ಮೈಂಡ್ ಸೆಟ್ಟಲ್ಲೇ ಎಲ್ಲೋ ಒಂದು ಕಡೆ ಯಾವೊಂದು ಬೀಜ ಹಾಕಿದ್ರೆ ನಾಳೆ ಒಂದು ದೊಡ್ಡ ಮರ ಆಗುತ್ತೆ. ನಾಳೆ ಇದೇ ಥರದ ಗ್ರೀನ್ಗಳು ಇನ್ನೂ ಜಾಸ್ತಿ ಬರುತ್ತೆ. ಸೊ ಐ ಆಮ್ ಜಸ್ಟ್ ಸೇಯಿಂಗ್, ಈ ಥರದ ಸಿನಿಮಾಗಳನ್ನು ಹೋಗಿ ಸಪೋರ್ಟ್ ಮಾಡಿ. ಸಿನಿಫೈಲ್ಸ್ ಯಾರ್ಯಾರಿದ್ದೀರಾ, ಫಿಲ್ಮ್ ಫೆಸ್ಟಿವಲ್ಗಳಿಗೆ ಹೋಗೋದು, ಅವಾರ್ಡ್ ಫಂಕ್ಷನ್ಸ್ ಅಟೆಂಡ್ ಮಾಡೋದು, ನಿಮ್ಗಳಿಗೆ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಂದು ಫ್ರೇಮು ಎಂಜಾಯ್ ಮಾಡ್ತೀರಾ. ಈ ಒಂದು ಸಿನಿಮಾನಲ್ಲಿ ಅದ್ಭುತವಾದಂತಹ ಡೀಪರ್ ಫಿಲಾಸಫಿ ಕೂಡ ಇದೆ. ಕುತ್ಕೊಂಡು ನೋಡಿ, ಆರಾಮಾಗಿ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಸೂಪರಾಗಿ ಎಂಜಾಯ್ ಮಾಡುವಂತಹ ಒಂದು ಸಿನಿಮಾ. ಮಿಸ್ಸೇ ಮಾಡಬೇಡಿ. ಗ್ರೀನ್ ನಿಮ್ಮ ಮನೆ ಹತ್ರ ಇರುವಂತಹ ಚಿತ್ರಮಂದಿರಗಳಲ್ಲಿ 100% ಇದ್ದೇ ಇರುತ್ತೆ. ಚೆಕ್ಔಟ್ ಮಾಡಿ. ಆ್ಯಂಡ್ ಇಂಥ ಪ್ರತಿಭೆಗಳನ್ನು ಸಪೋರ್ಟ್ ಮಾಡೋರಪ್ಪ. ಬೆಳೆಸಿದವ್ರನ್ನೇ ಇನ್ನೂ ಜಾಸ್ತಿ ಬೆಳೆಸ್ತೀವಿ ನಾವು. ಹೊಸಬ್ರನ್ನ ಬೆಳೆಸೋಣ ಇನ್ನೂ ಜಾಸ್ತಿ ಅಂತ ಹೇಳ್ತಾ, ಗೋ ಗ್ರೀನ್, ಫುಲ್ ಪವರ್. ರೆಡಿನಾ ಸರ್? ಓಕೆ, ನಮಸ್ಕಾರ. ನಾನು RJ ಪ್ರದೀಪ್ ಅಂತ 92.7 ಬಿಗ್ FM ಇಂದ ರೇಡಿಯೋ ಪಾರ್ಟ್ನರ್ ಆಗಿದ್ದೀವಿ ಈ ಒಂದು ಸಿನಿಮಾಗೆ. ನಮ್ಮ RJ ವಿಕ್ಕಿ ಕೂಡ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ರಾಜ್ ವಿಜಯ್ ಸರ್ ಮೊದಲಿಂದ ಇವರು ಒಂದು ಯಾವತ್ತೂ ಟೀಸರ್ ತೋರಿಸಿದ್ರು. ಸೊ ಇವತ್ತು ಅದರ ಅರ್ಥ ಆಯ್ತು ಏನು ಅಂತ. ಇವ್ರು ಹೇಳ್ತಾ ಇದ್ರು, ಯಾವಾಗಲೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ಅಂತ. ಅದು ಖಂಡಿತ ಇವತ್ತು ಅರ್ಥ ಆಯಿತು. ನಾನು ಯೋಚನೆ ಮಾಡ್ತಾ ಹೇಳ್ತಾ ಇದ್ದೆ, ನೀವು ಯಾರ ಜೊತೆ ಹೆಚ್ಚಾಗಿರ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಪ್ರಶ್ನೆ ಬಂದಾಗ, ಯಾರ ಜೊತೆ ಹೆಚ್ಚು ಮಾತಾಡ್ತೀರಾ ಅಂತ ಪ್ರಶ್ನೆ ಬಂದಾಗ ಸಾಕಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ. ಆದರೆ ನಿಜವಾಗಿ ನಾವು 24 ಗಂಟೆಗಳ ಕಾಲ ನಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನಾವು ಮಾತಾಡ್ಕೊತಾ ಇರ್ತೀವಿ.
ಸೊ ನಮ್ಮನ್ನು ನಾವು ಯೂಸ್ ಮಾಡ್ಕೋತೀವಿ, ನಮ್ಮನ್ನು ನಾವು ಮಿಸ್ಯೂಸ್ ಮಾಡ್ಕೋತೀವಿ. ಒಬ್ಬ ಮನುಷ್ಯ ಅವನನ್ನು ಅರ್ಥ ಮಾಡ್ಕೊಂಬಿಟ್ರೆ ಜಗತ್ತಲ್ಲಿ ಇನ್ನೇನೂ ಇಲ್ಲ. ಸೊ ಈ ಫಿಲಾಸಫಿಗಳು ಅದ್ಭುತವಾಗಿ ಅರ್ಥ ಆಗುತ್ತೆ ಸರ್. ಇದು ನಾನು ಸರ್ ಹೇಳ್ದಂಗೆ ಉಪೇಂದ್ರ ಸಿನಿಮಾ ನೋಡ್ದಂಗೆ ಅನ್ನಿಸ್ತಾ ಇತ್ತು. ಸೈಕಲಾಜಿಕಲ್ ಥ್ರಿಲ್ಲರ್ ಕೂಡ ಕೊನೆಗೆ ಮನುಷ್ಯ ಅವನು ಯಾವ ಥರ ಯೋಚನೆ ಮಾಡಬೇಕು, ಏನು ಯೋಚನೆ ಮಾಡಬಾರ್ದು, ಅಸಹಾಯಕತೆ, ಭ್ರಮೆ, ಭಯ, ಇದ್ರ ಮಧ್ಯ ಮನುಷ್ಯ ಹೇಗೆ ಸಾಕ್ತಾನೆ, ಎಂಡ್ ಆಗ್ತಾನೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಖಂಡಿತ ಸರ್, ಜಗತ್ತನ್ನು ಬದಲಾಯಿಸುವಂಥ ಅದ್ಭುತ ಪ್ರಯತ್ನ. ಕ್ಲಾಸ್ ಆಡಿಯನ್ಸ್ ನೋಡಿದ್ರೆ ಇಂಥ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ದೊಡ್ಡ ವರ. ಸಾಕಷ್ಟು ಅವಾರ್ಡ್ಸ್ಗಳು ಬಂದಿದೆ. ಇನ್ನೂ ಕೂಡ ಎಲ್ಲ ಜನತೆ ಪರವಾಗಿ ಒಂದು ಒಳ್ಳೆ ಚಪ್ಪಾಳೆ ಮೂಲಕ, ಅಪ್ರಿಸಿಯೇಷನ್ ಮೂಲಕ ಅವಾರ್ಡ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ಬೇಗ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಲಕ್. ಸಿನಿಮಾ ತುಂಬ ಚೆನ್ನಾಗಿ